ಯೆಶಾಯ 54:17 ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿಯೊಂದು ನಾಲಿಗೆಯನ್ನ ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವೂ ನಾನು ದಯಪಾಲಿಸುವ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ನಿಮಗೆ ವಿರುದ್ಧವಾಗಿ ಅನೇಕರು ತಂತ್ರ ಹೂಡಿ ನಿಮ್ಮ ಹೆಸರನ್ನ ಕೆಡಿಸುವುದಕ್ಕೆ ಅಥವಾ ನಿಮ್ಮನ್ನು ಕುಗ್ಗಿಸುವುದಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರಬಹುದು. ದೇವರಿವತ್ತು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ವಿರುದ್ಧವಾಗಿ ಕಲ್ಪಿಸಿದಂತಹ ಯಾವ ಆಯುಧವು ಜಯಿಸದು ಎಂಬುದಾಗಿ. ಭಯಪಡಬೇಡಿ, ದೇವರು ನಿಮ್ಮನ್ನ ಎಲ್ಲ ಇಕ್ಕಟ್ಟಿನಿಂದ ವಿಮೋಚಿಸುವನು. ನಿಮ್ಮನ್ನ ದುಷ್ಟನ ಕೈಗೆ ದೇವರು ಒಪ್ಪಿಸುವುದಿಲ್ಲ. ದೇವರು ನಿಮ್ಮ ಪಕ್ಷದಲ್ಲಿ ನಿಂತು ನಿಮಗೆ ನ್ಯಾಯವನ್ನ ಒದಗಿಸುವನು. ಪ್ರೀತಿಯ ದೇವಜನವೇ, ಸುಳ್ಳಾದ ಅಪರಾಧದಿಂದ ಒಂದು ವೇಳೆ ಮನಸ್ಸು ತೋಗಿ ಕುಳಿತಿದ್ದೀರೋ ಏನೋ. ಅನೇಕ ಚಿಂತೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಯಾವುದೋ ಮಾಡದೇ ಇರುವಂತ ತಪ್ಪಿಗೆ ವಿರುದ್ಧವಾಗಿ ನಿಮಗೆ ಅನೇಕ ಕಷ್ಟಗಳು ಸಂಭವಿಸಿರಬಹುದು. ನಿಮಗೆ ವಿರುದ್ಧವಾಗಿ ಅನೇಕರು ತಂತ್ರ ಹೂಡಿ ನಿಮ್ಮ ಹೆಸರನ್ನ ಕೆಡಿಸುವುದಕ್ಕೆ ಅಥವಾ ನಿಮ್ಮನ್ನು ಕುಗ್ಗಿಸುವುದಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರಬಹುದು. ದೇವರಿವತ್ತು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ವಿರುದ್ಧವಾಗಿ ಕಲ್ಪಿಸಿದಂತಹ ಯಾವ ಆಯುಧವು ಜಯಿಸದು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ಆತನು ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರಾಗಿದ್ದಾನೆ. ಹೇಳಿದ ಮಾತನ್ನ ಹಾಗೆಯೇ ನೆರವೇರಿಸುವ ಕರ್ತನಾಗಿದ್ದಾನೆ. ಇವತ್ತು ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ. ಅವರ ಹತ್ರ ಹಣ ಇದೆ, ನನ್ನ ಹತ್ರ ಹಣ ಇಲ್ಲ. ಅವರ ಹತ್ರ ಹೆಸರು ಕೀರ್ತಿ ಎಲ್ಲ ಇದೆ, ನನ್ನ ಹತ್ರ ಯಾವುದೂ ಇಲ್ಲ ಎಂಬುದಾಗಿ. ಅವರ ಪಕ್ಷದಲ್ಲಿ ಎಲ್ಲರೂ ನಿಲ್ಲುವರು, ನನ್ನ ಪಕ್ಷದಲ್ಲಿ ನಿಲ್ಲುವುದಕ್ಕೆ ಯಾರು ಇಲ್ಲ ಎಂಬುದಾಗಿ ನೀವು ಒಂದು ವೇಳೆ ಸೋತೋಗಿದ್ದೀರೋ, ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗಾಗಿ ಯುದ್ಧವನ್ನ ಮಾಡುವೆನು ಎಂಬುದಾಗಿ. ನಿನ್ನ ವಿರುದ್ಧವಾಗಿ ಕಲ್ಪಿಸಿರುವಂತಹ ಯಾವ ಆಯುಧವಾದರೂ ಅದು ಜಯಿಸುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆದ್ದರಿಂದ ನಿಮ್ಮ ಕೆಲಸಕ್ಕೆ ವಿರುದ್ಧವಾಗಿ ಅಥವಾ ನಿಮ್ಮ ಸೇವೆಗೆ ವಿರುದ್ಧವಾಗಿ ಬೇರೆ ಯಾವುದೋ ಒಂದು ವಿಷಯಕ್ಕೆ ವಿರುದ್ಧವಾಗಿ ಅನೇಕರು ಒಟ್ಟುಗೂಡಿ ನಿಮ್ಮನ್ನ ಬೀಳಿಸಬೇಕೆಂಬುದಾಗಿ, ನಿಮ್ಮನ್ನ ಕೆಡಿಸಬೇಕೆಂಬುದಾಗಿ, ನಿಮ್ಮನ್ನ ಅಪಕೀರ್ತಿಗೆ ಗುರಿ ಮಾಡಬೇಕೆಂಬುದಾಗಿ, ನಿಮ್ಮ ಹೆಸರನ್ನ ಇಲ್ಲದಂತೆ ಮಾಡಬೇಕೆಂಬುದಾಗಿ ಅನೇಕ ಪ್ರಯತ್ನ ತಂತ್ರಗಳನ್ನ ಹೂಡಿರಬಹುದು. ಆದರೆ ದೇವರು ಹೇಳ್ತಾ ಇದ್ದಾನೆ, ಅದು ಯಾವುದು ನಿನ್ನ ಮೇಲೆ ಫಲಿಸದು ಎಂಬುದಾಗಿ, ಯಾವುದು ನಿಮ್ಮನ್ನ ಮುಟ್ಟದು ಎಂಬುದಾಗಿ. ನಿನಗೆ ವಿರುದ್ಧವಾಗಿ ಹೇಳುವಂತ ಪ್ರತಿಯೊಂದು ನಾಲಿಗೆಯನ್ನ ದೋಷಿ ಎಂದು ದೇವರು ಖಂಡಿಸುವನು. ಅವರು ನಿಮಗೆ ವಿರುದ್ಧವಾಗಿ ಸುಳ್ಳಾದ ಸಾಕ್ಷಿಗಳನ್ನ ಹೇಳಲು ಯತ್ನಿಸಿದರೂ ಕೂಡ ಆ ಸುಳ್ಳನ್ನೆಲ್ಲ ಕೂಡ ದೇವರು ಇಲ್ಲದಂತೆ ಮಾಡಿ ನಿಮ್ಮನ್ನ ಅವರ ಮುಂದೆ ತಲೆ ತಗ್ಗಿಸುವುದಕ್ಕೆ ಬಿಡದೆ ನಿಮ್ಮ ತಲೆಯನ್ನ ಮೇಲೆತ್ತುವನು. ಕೀರ್ತನೆಗಳು 34:22 ದೇವರು ಹೇಳ್ತಾನೆ, ಯೆಹೋವನು ತನ್ನ ಸೇವಕರ ಪ್ರಾಣವನ್ನ ವಿಮೋಚಿಸುತ್ತಾನೆ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ ಎಂಬುದಾಗಿ. ಆತನನ್ನು ಆಶ್ರಯಿಸುವಂತಹ ಒಬ್ಬರು ಕೂಡ ಅಪರಾಧಿ ಎಂದು ಎಣಿಸಲ್ಪಡುವುದಕ್ಕೆ ಆತನು ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ಪ್ರೀತಿಯ ದೇವಜನವೇ, ವೇದ ಪುಸ್ತಕದಲ್ಲಿ ಎಸ್ತರಳು ಎನ್ನುವಂತ ಪುಸ್ತಕದಲ್ಲಿ ಎಸ್ತರಳು ಮತ್ತೆ ಮೊರ್ದೆಕೈಗೆ ವಿರುದ್ಧವಾಗಿ ಒಬ್ಬ ದುಷ್ಟ ಹಾಮಾನನು ಅನ್ನುವಂತ ಮನುಷ್ಯರು ಒಂದು ತಂತ್ರವನ್ನ ಹೂಡಿ ಮೊರ್ದೆಕೈಯನ್ನ ಗಲ್ಲಿಗೇರಿಸುವಂತೆಯೂ ಮತ್ತು ಯಹೂದ್ಯರನ್ನ ಆ ಒಂದೇ ದಿನದಲ್ಲಿ ಸಂಹರಿಸುವುದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದ. ಆದರೆ ದೇವರು ಆ ಎಲ್ಲ ತಂತ್ರಗಳನ್ನ, ಅವನ ಆಲೋಚನೆಗಳನ್ನ ಅಬದ್ಧ ಮಾಡಿ ಅವನು ಸೃಷ್ಟಿ ಮಾಡಿದಂತ ಗಲ್ಲಿಗೆ ಅವನೇ ಸಿಕ್ಕಿ ಬೀಳುವಂತೆ ದೇವರು ಮಾಡಿದರು. ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ಆತನು ಅವರನ್ನೆಂದಿಗೂ ಕೂಡ ಕೈ ಬಿಡುವುದಿಲ್ಲ.
ನಿಮ್ಮ ವಿರುದ್ಧವಾಗಿ ಅನೇಕ ಹಾಮಾನನಂತಹ ದುಷ್ಟರು ಎದ್ದು ಕಾರ್ಯಗಳನ್ನ ಮಾಡ್ತಾ ಇರ್ಬೋದು, ಆಲೋಚನೆಗಳನ್ನ ಮಾಡ್ತಾ ಇರ್ಬೋದು. ಆದ್ರೆ ನಿಮ್ಮನ್ನ ನಾಶ ಪಡಿಸೋದಕ್ಕೆ ದೇವರು ಅನುಮತಿ ಕೊಡೋದಿಲ್ಲ. ಯಾಕೆ ಅಂದ್ರೆ ದೇವರು ನಿಮಗೆ ಒಂದು ವಾಗ್ದಾನವನ್ನ ಕೊಡ್ತಾ ಇದ್ದಾನೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆಂಬುದಾಗಿ. ನಿನ್ನನ್ನು ಎದುರಿಸಲು ಕಲ್ಪಿಸಿದಂತಹ ಯಾವ ಆಯುಧವೂ ಕೂಡ ಅದು ಜಯಿಸದು ಎಂಬುದಾಗಿ. ಇದು ದೇವರು ಕೊಟ್ಟಿರುವಂತಹ ಒಂದು ಉನ್ನತವಾದಂತಹ ವಾಗ್ದಾನ. ತನ್ನ ಜನಕ್ಕಾಗಿ, ತನ್ನ ಸೇವಕರಿಗಾಗಿ ದೇವರು ನೀಡಿರುವಂತಹ ಒಂದು ಉನ್ನತವಾದಂತಹ ವಾಗ್ದಾನವಾಗಿದೆ. ಜ್ಞಾನೋಕ್ತಿಗಳು 28:10 ನಾವು ನೋಡ್ತೇವೆ, ದುಷ್ಟನು ತೋಡಿದಂತ ಗುಂಡಿಯಲ್ಲಿ ತಾನೇ ಬಿದ್ದು ಹೋಗುವನು ಎಂಬುದಾಗಿ. ಅನೇಕ ದುಷ್ಟರು ನಿಮಗೆ ವಿರುದ್ಧವಾಗಿ ಅನೇಕ ಹಳ್ಳಗಳನ್ನ ತೋಡ್ತಾ ಇರ್ಬೋದು. ಹಳ್ಳದಲ್ಲಿ ನೀವು ಬೀಳೋದಿಲ್ಲ, ದುಷ್ಟನು ಅದರಲ್ಲಿ ಬೀಳುವನು. ನಿಮಗೆ ವಿರುದ್ಧವಾಗಿ ತಂತ್ರ ಮಾಡುವಂಥವರು, ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸುವಂಥವರು, ನಿಮ್ಮನ್ನ ನಾಶ ಮಾಡುವುದಕ್ಕಾಗಿ ಹೇಳುವಂಥವರು ತಾವು ತೋಡಿದಂಥ ಗುಂಡಿಯಲ್ಲಿ ತಾವೇ ಬೀಳುವರು ಅಂತ ದೇವರು ಹೇಳ್ತಾ ಇದ್ದಾನೆ. ಭಯಪಡಬೇಡಿ, ದೇವರು ನಿಮ್ಮನ್ನ ಎಲ್ಲ ಇಕ್ಕಟ್ಟಿನಿಂದ ವಿಮೋಚಿಸುವನು. ನಿಮ್ಮನ್ನ ದುಷ್ಟನ ಕೈಗೆ ದೇವರು ಒಪ್ಪಿಸೋದಿಲ್ಲ. ದೇವರು ನಿಮ್ಮ ಪಕ್ಷದಲ್ಲಿ ನಿಂತು ನಿಮಗೆ ನ್ಯಾಯವನ್ನ ಒದಗಿಸುವನು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್.